ಹುನಗುಂದ ಮತಕ್ಷೇತ್ರದ ಶಾಸಕರಾದ ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ಪನವರ 55ನೇ ಹುಟ್ಟುಹಬ್ಬದ ಅಂಗವಾಗಿ ವಿದ್ಯಾರ್ಥಿಗಳಿಗೆ 55 ಸಸಿಗಳನ್ನು ವಿತರಿಸಿ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಸಾರಿದರು. ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಪ್ರಾದೇಶಿಕ ಮತ್ತು ಸಾಮಾಜಿಕ ಅರಣ್ಯ ವಲಯ ಹುನಗುಂದ ಇವರ ಸಹಯೋಗದಲ್ಲಿ ಏಕಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಶಾಸಕರು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ 55 ಸಸಿಗಳನ್ನು ವಿತರಿಸಿ ಪರಿಸರ ಉಳಿಸುವ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ಹೊತ್ತುಕೊಳ್ಳಬೇಕು ಎಂದು ಕರೆ ನೀಡಿದರು. ಅದು ನನ್ನ ಬಾಳಲ್ಲಿ. ಯಾಕಂದ್ರೆ ಹುಟ್ಟುಹಬ್ಬ ಅಂದ ಕೂಡ ಅದನ್ನು ಅದ್ಭುತವಾಗಿ ಆಚರಿಸುವಂಥದ್ದು ಸಹಜವಾಗಿ ಎಲ್ಲರ ಇವತ್ತಿನ ಪರಿಸ್ಥಿತಿ ಲೋಕಾರೂಢಿಯಾಗಿದೆ. ಆದ್ರೆ ಆ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸುವಂಥದ್ದು ಆಗಬಾರ್ದು. ನಮ್ಮ ಹುಟ್ಟುಹಬ್ಬದಿಂದ ಇನ್ನೊಂದು ಹುಟ್ಟುವ ಒಂದು ಸಸಿಗೆ ನಾವು ಜೀವನವನ್ನ ತುಂಬಿ ಆ ಜೀವವನ್ನ ಮನುಷ್ಯರನ್ನ ಪರಿಸರವನ್ನ ನಾವೆಲ್ಲ ರಕ್ಷಿಸುವಂಥವ್ರು ಆದಾಗ ನಿಜವಾಗ್ಲೂ ಆ ಹುಟ್ಟುಹಬ್ಬಕ್ಕೂ ಅದು ಅರ್ಥ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ವಿಶೇಷವಾಗಿ ಬಾಲಕಿಯರ ಪ್ರೌಢಶಾಲೆಯೇ ನಾನು ಯಾಕೆ ನಮ್ಮ ಅರಣ್ಯ ಅಧಿಕಾರಿಗಳಿಗೆ ಎಲ್ಲರೂ ಒಬ್ಬ ಹೆಣ್ಣು ಒಬ್ಬ ತಾಯಿ, ಆ ಒಂದು ತಾಯಿ ಅವಳು ಮನೆಗೆ ಒಬ್ಬೇ ವಿದ್ಯಾವಂತರಾದ್ರೆ ಆ ಮನೆಯೇ ಕೂಡ ಉದ್ಧಾರ ಆದಂತೆ ಅನ್ನೋ ಮಾತನ್ನು ನಾವೆಲ್ಲರೂ ವಿವರಿಸ್ತೇವೆ. ಆ ಬಾಲಕಿಯರ ಗಮನವನ್ನ ಸೆಳೆಯಬೇಕು. ಯಾಕಂದ್ರೆ ಪರಿಸರ ಅನ್ನೋದು ನಮಗೆಲ್ಲರಿಗೂ ಬಹಳ ಅಗತ್ಯ ಇರುವಂಥದ್ದು. ಇವತ್ತು ಆಮ್ಲಜನಕ ಅಂತ ನಾವು ಹೇಳ್ತೀವಿ, ಆಕ್ಸಿಜನ್. ಆಮ್ಲಜನಕ ಎಲ್ಲಿದ್ರೆ ನಾವು ಬದುಕೋದಕ್ಕೆ ಆಗೋದಿಲ್ಲ. ಆ ಆಮ್ಲಜನಕ ನಮಗೆ ಒದಗಬೇಕು ಅಂತಂದ್ರೆ ಇವತ್ತು ನಾವು ಪರಿಸರವನ್ನು ರಕ್ಷಣೆ ಮಾಡಬೇಕು. ಇವತ್ತು ಅದಕ್ಕೆ ಬಹಳ ವಿಶೇಷವಾಗಿ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು 55 ಸಸ್ಯಗಳನ್ನು ನಮ್ಮ ವಿದ್ಯಾರ್ಥಿನಿಯರಿಗೆ ಇವತ್ತು ಕೊಡು ಮಾಡಿದ್ದಾರೆ. 55 ಸಸ್ಯಗಳು ಬೇಡ, ಅದು 55 ನನ್ನ ಹುಟ್ಟುಹಬ್ಬ ಆಗಿರಬಹುದು. ಇಲ್ಲಿರುವಂತ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಸಿಯನ್ನು ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ. ಅದರ ವೆಚ್ಚ ಇದನ್ನು ಮಾಡಿಕೊಡ್ತೀವಿ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಸಿಯನ್ನು ಕಡ್ಡಾಯವಾಗಿ ತಗೊಂಡು ಹೋಗ್ಬೇಕು. ನಾವು ತಗೊಂಡು ಹೋಗೋದಷ್ಟೇ ಅಲ್ಲ, ನಾವು ತಗೊಂಡೋಗಿ ಆ ಸಸಿಯನ್ನು ನೆಟ್ಟು ಅದನ್ನು ರಕ್ಷಣೆ ಮಾಡಬೇಕು. ನೀವು ಯಾವ ರೀತಿ ಮನೆಯಲ್ಲಿ ತಂದೆ ತಾಯಿಗೆ ಗೌರವಿಸ್ತೀರಿ, ಮನೆಯಲ್ಲಿ ನಿಮ್ಮ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಗೌರವಿಸ್ತೀರಿ, ಅದೇ ರೀತಿ ಇವತ್ತು ಆ ಸಸಿಯನ್ನ ಗೌರವಿಸಿ ಅದನ್ನು ಬೆಳೆಸಿ ಉಳಿಸಿ ಈ ದೇಶಕ್ಕೆ ಒಂದು ರಕ್ಷಣೆ ಆಗುವಂತ ರೀತಿಯಲ್ಲಿ ಪರಿಸರ ರಕ್ಷಣೆ ಆಗುವಂತ ನಿಟ್ಟಿನಲ್ಲಿ ಆ ಮರವನ್ನ ನಿಮ್ಮ ಉಸಿರಿನವರಿಗೂ ಕೂಡ ಆ ಹಸಿರನ್ನು ಉಳಿಸುವಂತ ಕೆಲಸ ನಿಮ್ಮಿಂದ ಆಗ್ಬೇಕು ಅನ್ನೋದನ್ನು ನಾನು ನಮ್ಮ ವಿನಂತಿ ಮಾಡ್ತೇನೆ. ಯಾಕಂದ್ರೆ ಅದರಲ್ಲಿ ನಮ್ಮ ಹೆಣ್ಮಕ್ಕಳು ಬಹಳ ಜಾಣರು. ಯಾಕಂದ್ರೆ ಪಠ್ಯ ಪುಸ್ತಕದಲ್ಲಿ ಕೂಡ ಇವತ್ತು ನಾವು ನೋಡ್ತೀವಿ, ಇವತ್ತು ಅವರೇ ಮುಂದಿರ್ತಾರೆ. ಯಾಕಂದ್ರೆ ಹುನಗುಂದ ಮತಕ್ಷೇತ್ರಕ್ಕೆ ಇವತ್ತು ನಮ್ಮ SNC ಫಲಿತಾಂಶ ಆಗಿರ್ಬೋದು ಮತ್ತು ಪದವಿ ಪೂರ್ವ ಫಲಿತಾಂಶದಲ್ಲಿ ಇವತ್ತು ಯಾರ ಮುನ್ನ ಮೇಲಿಗೆ ಸಾಧಿಸಿರೋ ಹೆಣ್ಮಕ್ಳು. ಅದಕ್ಕೆ ನೀವು ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಧನ್ಯವಾದಗಳು ಹೇಳ್ತೀನಿ. ನಮ್ಮ ಮತಕ್ಷೇತ್ರದ